ಓಕೆ ಸರಿ, ಹಾಗಾದ್ರೆ ಅಗ್ರಿಮೆಂಟ್ ಟೈಪ್ ಮಾಡಿಡಿ, ನಾನು ಸುಬ್ಬನ್ ಕಳಿಸ್ತೀನಿ. ಓಕೆ ಸುಬ್ಬು, ಅಗ್ರಿಮೆಂಟ್ ಟೈಪ್ ಮಾಡಿರ್ತಾರೆ, ಕಲೆಕ್ಟ್ ಮಾಡಿ. ಅಕ್ಷಯ ಎಂಟರ್ಪ್ರೈಸ್ ಅವರು 1 ಕಾಲ್ ಕೊಟ್ಟಿದ್ದಾರೆ. 1.75 ಅಲ್ವಾ ಸುಬ್ಬು? ಹೌದು ಮೇಡಮ್, ಡಬ್ಬಿಂಗ್ ಟೈಮಲ್ಲಿ ಕೊಡ್ತೀನಿ ಅಂತ ಅಲ್ಲ ರೀ, ಸಿನಿಮಾದಲ್ಲಿ ನನ್ನ ಅಳಿಸ್ತಾರೆ, ಸಿನಿಮಾ ಮುಗಿದ್ಮೇಲೆ ಅವ್ರು ಅಳ್ತಾರೆ. ನಗೋರ್ ಯಾರು ಸುಬ್ಬು? ಅಯ್ಯೋ ರಾಮ. ಬೌನ್ಸ್ ಆಗಿತ್ತಲ್ಲ ಚೆಕ್ಕು ಮೇಡಮ್, ಅದು ರೀಪ್ರೆಸೆಂಟ್ ಮಾಡಿದ್ವಲ್ಲ ಬ್ಯಾಂಕ್ಗೆ, ಅದು ಪಾಸ್ ಆಗಿದೆ. ಪಾಸ್ ಆಯ್ತಾ? ಪಾಸ್ ಆಗಿದೆ. ಪರವಾಗಿಲ್ವೇ? ಇರ್ಲಿ ಸುಬ್ಬು, ಹೊರಡ್ ಬನ್ನಿ. ನಮಸ್ಕಾರ ಮೇಡಮ್. ಓ ಬನ್ನಿ. ಏನಿವತ್ತು ಒಬ್ರೆ ಬಂದ್ಬಿಟ್ಟಿದ್ದೀರಾ? ಕೂತ್ಕೊಳ್ಳಿ. ಯಾಕೆ ಗಾಬರಿ ಆಗಿದ್ದೀರಾ? ಅದು ಹೇಳಿ, ಪರವಾಗಿಲ್ಲ. ಏನೂ ಇಲ್ಲ, ಯಾರಿಗೂ ಸ್ವಲ್ಪ ದುಡ್ಡು ಕೊಡಬೇಕಿತ್ತು. ಚೀಟಿ ಹಾಕಿದ್ದೆ, ಎತ್ತುವ ಅಂತ ಇದ್ದೆ, ಆದರೆ ಅದು ತುಂಬಾ ರೇಟಲ್ಲಿ ಹೋಯ್ತು. ನಿಮ್ಮಿಂದ ಒಂದು 20,000 ಸಿಗಬಹುದಾ? ಬೇಕಿದ್ರೆ ಬಡ್ಡಿ ಕೊಡ್ತೇನೆ. ನೆಕ್ಸ್ಟ್ ಮಂತ್ ಚೀಟಿ ಎತ್ತಿ ಕೊಡುತ್ತೇನೆ. ಜೀವನ ಅಂದ್ಮೇಲೆ ಸಾಲ ತಗೊಳ್ಳೋದು ಕೊಡೋದು ಇದ್ದೇ ಇರುತ್ತೆ. ಹೌದು ಹೌದು, ಆದ್ರೆ ಕೊಡೋದಿದೆ ನೋಡು ಸ್ವಪ್ನ, ಬಹಳ ಕಷ್ಟ. ಅದು ಯಾರಿಗೂ ಕೊಡುತ್ತೇನೆ ಅಂತ ಹೇಳಿದ್ದೆ, ಹೇಳಿದ ಮೇಲೆ ಕೊಡಬೇಕಲ್ಲ, ನಂಬಿಕೆ ತಾನೇ ಮುಖ್ಯ. ಇಲ್ಲದಿದ್ರೆ ಅವರು ಬೇಜಾರು ಮಾಡಿಕೊಡುತ್ತಾರೆ. ಬೇಜಾರಾಗಲ್ವಾ ಮತ್ತೆ? ನೀವ್ ದುಡ್ಡು ಕೊಡ್ತೀರಾ ಅಂತ ನಂಬ್ಕೊಂಡು ಅವ್ರು ಏನೇನ್ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೋ ಏನೋ, ನಂಬಿಕೆನೆ ಮುಖ್ಯ ಅಲ್ವಾ ಸ್ವಪ್ನ? ರತ್ನಮ್ಮ, 2 ಜ್ಯೂಸ್ ತಗೊಂಡ್ ಬಾ, ಕುಡಿತೀರಲ್ಲ? ಆಹಾ, ಸ್ವಪ್ನ, ನಾನ್ ಹೀಗೆ ಹೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಜ್ಯೂಸ್ ತಗೊಳ್ಳಿ. ಸ್ವಪ್ನ, ನಾನು ಅಭಿಮಾನಿಗಳನ್ನ ಸಂಪಾದಿಸಕ್ ಇಷ್ಟಪಡ್ತೀನಿ ಹೊತ್ತು ಕಳ್ಕೊಳಕ್ ಇಷ್ಟಪಡಲ್ಲ. ಅದ್ರಲ್ಲೂ ನಿಮ್ಮಂತ ಅಭಿಮಾನಿನ. ಇದೇ ಬೇರೆ ಯಾರಾದ್ರೂ ನನಗ್ ಪ್ರಾಬ್ಲಮ್ ಇದೆ, ದುಡ್ಡು ಬೇಕು ಅಂತ ಕೇಳ್ಕೊಂಡ್ ಬಂದಿದ್ರೆ ದುಡ್ಡನ್ನ ತಗೊಂಡೋಗಿ ಪಟ್ ಅಂತ ಅವ್ರ ಕೈಲಿ ಕೊಟ್ಬಿಡ್ತಿದ್ದೆ. ಆದ್ರೆ ನಿಮಗ್ ಕೊಡಲ್ಲ. ಯಾಕೆ ಹೇಳಿ? ನೀವ್ ನನ್ ಕಟ್ಟ ಅಭಿಮಾನಿ, ಹೌದು ಅಲ್ವೋ? ನಿಮ್ಮನ್ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಜ್ಯೂಸ್ ತಗೊಳ್ಳಿ. ಸ್ವಪ್ನ, ಈ ವ್ಯವಹಾರ ಅನ್ನೋದು ಸ್ನೇಹದ ಮಧ್ಯೆ ಅಡ್ಡ ಗೋಡೆ ಇದ್ದ ಹಾಗೆ, ನನಗದಿಷ್ಟ ಇಲ್ಲ. ಜ್ಯೂಸ್ ಕುಡಿರಿ. ಈಗ ನಿಮ್ಮನ್ನೇ ತಗೊಳ್ಳಿ. ಹೊಸದಾಗ ನಮ್ಮ ಮನೆಗ್ ಬಂದಾಗ ಶ್ರುತಿ 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 ಅನ್ಕೊಂಡ್ ಬರ್ತಾ ಇದ್ರಿ. ಈಗ ದಿಢೀರಂತ ನನ್ನ ಮೇಡಮ್ ಅಂತ ಕರೆಕ್ ಶುರು ಮಾಡ್ಬಿಟ್ಟಿದ್ದೀರಾ. ಯಾಕೆ ಹೇಳಿ? ಈ ಹಾಳ ದುಡ್ಡಿಂದ ಸ್ವಪ್ನ, ಜ್ಯೂಸ್ ಕುಡಿರಿಪಾ. ನೀವ್ ಮೊದ್ಲಾಗ್ ನಮ್ ಮನೆಗ್ ಬರ್ಬೇಕು, ಶ್ರುತಿ ಶ್ರುತಿ ಅಂತ ಕರಿಬೇಕು, ನನ್ ಸಿನಿಮಾ ಬಗ್ಗೆ ಕೇಳ್ಬೇಕು, ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕು, ಹೊಸ ಸಿನಿಮಾ ಯಾವ್ದು ಅಂತ ಕೇಳ್ಬೇಕು, ಹೌದು ಅಲ್ವಾ ಸ್ವಪ್ನ? ಜ್ಯೂಸ್ ಕುಡಿರಿ. ಸ್ವಪ್ನ, ಮಂಗಳೂರಲ್ಲಿ ಶೂಟಿಂಗ್ ಹೋದಾಗ ಒಂದ್ ಫಿಶ್ ತಿಂದಿದ್ದೆ, ತುಂಬಾ ಚೆನ್ನಾಗಿತ್ತು. ಬಂಗುಡೆ? ಅದಲ್ಲ ರೀ, ಅದು ತುಂಬಾ ಚೀಪು, ಕಾಸ್ಟ್ಲಿ ಫಿಶ್ ಇದೆ. ಕಾಣೆ, ಒಂದ್ಸತಿ ಕಾಣೆ ಫಿಶ್ ಮಾಡ್ಬಿಟ್ಟು ಊಟಕ್ಕೆ ಕರಿತೀರಾ? 1-2 ಮಾಡಿದ್ರೆ ಸಾಲಲ್ಲ. ಆಯ್ತು, ನಾನಿಲ್ಲಿ ಬಂದು ನಿಮ್ಮನ್ನು ದುಡ್ಡು ಕೇಳಿದ್ದು ಯಾರಿಗೂ ಹೇಳಬೇಡಿ. ಎಲ್ಲಾದ್ರೂ ಉಂಟಾ? ಬರ್ತೇನೆ. ಓಕೆ, ಬಾಯ್ ಬಾಯ್. ರಮ್ಯಾ, ರಮ್ಯಾ, ಕರೆದ್ರಮ್ಮವರ? ಹೊಟ್ಟೆ ಹಸಿತಾ ಇದೆ, ಬೇಗ ಬಡಿಸಿ ಊಟ ಮಾಡ್ಬಿಡ್ತೀನಿ. ರಾಜಾರಾಮ್ ಮನೆಗೆ ಊಟಕ್ಕೆ ಹೋಗ್ತೀನಿ ಅಂದ್ರಿ? ಅಂದೆ, ಅಲ್ಲಿ ಹೋದ್ರೆ ಅವನು ಅಣ್ಣನ ಮನೆಗೆ ಹೋಗಿದ್ದಾನೆ. ಅವನಿಗೇನು ಹುಷಾರಿಲ್ವಂತೆ, ಚೀಟಿ ಬಿಟ್ಟು ಬಿಗ ಹಾಕಿ ಹೋಗಿದ್ದಾನೆ. ಅಯ್ಯಯ್ಯೋ, ಇವತ್ತು ನೀವು ಬರಂಗಿಲ್ಲ ಅಂತೇಳಿ ನಿಮ್ ಪಾಲಿನ ಅಡಿಗೆನ ಮಾಡಿಲ್ಲ ಮಾವಯ್ಯ. ಇವತ್ತೊಂದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಾ ಮಾವಯ್ಯ? ಇರ್ಲಿ ಬಿಡು. ಎರಡು ಮನೆ ಅತಿಥಿ, ತಾನು ಮಾಡೋದು ಉತ್ತಮ. ಇವಳೆ ಕಡೆ ನನ್ನ ಫ್ರೆಂಡ್ ರಾಣಿ ಅಂತ, ಬಾರ್ಗಿತ್ತಿ ಸಪ್ನ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅಡ್ರೆಸ್ ಹುಡ್ಕೋದು ಕಷ್ಟ ಆಗ್ಲಿಲ್ವಲ್ಲ? ಇಲ್ಲಪ್ಪ, ನಿಮ್ ಮನೆ ಎಲ್ಲಿಂದ ಕೇಳಿದ ತಕ್ಷಣ ತೋರಿಸ್ಬಿಟ್ರು. ಏನಿರದ ಇಷ್ಟೊಂದು ಇಳಿದೋಗ್ಬಿಟ್ಟಿದ್ಯಾ? ಕಾಲೇಜ್ ಇರ್ಬೇಕಂದ್ರೆ ಒಂದೊಂದು ಕೆನೆಗಳು ಚಿಡದಪ್ಪ ಇದು. ಹುಡುಗರಲ್ಲಿ ಒಳ್ಳೆ ಆಪಲ್ ಆಪಲ್ ಅಂತ ರೇಗಿಸ್ತಾ ಇದ್ರು. ಪೇಪರ್ನವ್ರ ಇಂಟ್ರೋ ಎಲ್ಲ ಮುಗೀತು ಮೇಡಮ್. ಇವರೆಲ್ಲ ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ನ ಆಫೀಸ್ ಬೇರೆ. ನಮಸ್ಕಾರ. ನಮಸ್ಕಾರ. ನೀವು ಕೂತ್ಕೊಳ್ಳಿ, ಕಾಫಿ ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕೆ? ಇವರೆಲ್ಲ ನಮ್ಮ ಅಸೋಸಿಯೇಷನ್ ಸೇರ್ಕೊಂಡ್ಮೇಲೆ ಇವರು ಮನೆ ಕಟ್ಟಿಸ್ತಾ ಇದ್ದಾರೆ. ಅವರು ಕಾರ್ ತಗೊಂಡ್ರು, ಬೇಕಾದಷ್ಟು ಒಡವೆ ಮಾಡ್ಕೊಂಡ್ರು. ಇವ್ರ ಹತ್ರ ಹೆಲ್ಪ್ ಕೇಳ್ಬೋದು ಕಣೆ. ನಾನು ಇವ್ರ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀವೆಲ್ಲ ನೀವು ತುಂಬಾ ಕಷ್ಟದಲ್ಲಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ನನ್ನ ಅಡ್ರೆಸ್ ಕೊಟ್ಟೆ. ಒಂದು ಫ್ರೆಂಡ್ ಆಗಿ ಇಷ್ಟು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಯಾರ್ಯಾರಿಗೂ ಹೆಲ್ಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಕಣೆ. ನಾವು ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ನೀನೇ ಏನಾದ್ರೂ ಸಹಾಯ ಮಾಡ್ಬೇಕು.
ಆಯ್ತು, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಹಾ ನಮ್ದೇನಿಲ್ಲ. ಏನೇ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನಾವು ಕೂಡ ಇಲ್ಲೇ ಸೇರ್ಕೊಂಡ್ಬಿಡೋಣ. ಓ ಎಸ್. ನಾವು ಕೂಡ ನಿನ್ ಸೋಷಿಯಲ್ ಸರ್ವಿಸ್ಗೆ ಮೆಂಬರ್ ಆಗ್ಬಿಡ್ತೀವಿ. ಅದೇನೋ ಫುಲ್ ಟೈಮು ಪೀಕ್ ಅವರ್ಸ್ ಒಂದಿಲ್ಲ, ಅದನ್ನೆಲ್ಲ ಮಾಡಕ್ ನಾವು ರೆಡಿ. ಕೆಲ್ಸ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಕೆಲ್ಸ ಅದೇ ವಿಐಪಿಗಳು ಬರ್ತಿರ್ತಾರೆ, ಹಾ. ಅವ್ರ ಜೊತೆ ಒಂದು 2-3 ಅವರ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ತೀರಾ? ಓಕೆನಾ? ದೊಡ್ಡದಾಗಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಇದನ್ನ ನೀನ್ ಮಾಡ್ತಾ ಇರೋದು. ನಡಿ ಹೋಗೋಣ. ಈಗ ನೀನ್ ಅಡ್ಜಸ್ಟ್ ಮಾಡ್ಕೊ. ನೋಡಿ, ಇವಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬದುಕಕ್ಕೆ ಬರಲ್ಲ. ಏನ್ ಮಾಡಿದೆ ಈ ಪಾಪಿಸ್ಟಿ? ಹ? ಅಯ್ಯೋ ಇವನು ಬಾರಿ ನಡಿಯಕ್ಕ, ಬೇಗ ಹೋಗು. ಅಯ್ಯೋ ಅವ್ನ್ ಟಿವಿ ಅಂಗಡಿ ಕಣೆ. ನಮ್ಮನ್ನ ಆ ಮನೇಲಿ ನೋಡಿ ಏನ್ ಅನ್ಕೊಂಡೋ ಏನೋ. ಅಲ್ಲ, ನಮ್ಮನ್ನು ನೋಡಿದ್ದು ಯಾರ್ಯಾರಿಗೆ ಹೇಳ್ತಾನೆ ಏನೋ, ಆ ದೇವರಿಗೆ ಗೊತ್ತು. ನೋಡಿ ಆ ಪಾಪಿ, ನಾವ್ ಕಷ್ಟದಲ್ಲಿ ಇದೀವಿ ಅಂತ ಹೇಗೋ ತಿಳ್ಕೊಂಡು ಹೆಲ್ಪ್ ಮಾಡ್ತೀವಿ ಬಾರೆ ಅಂತ ಕರೆದ್ಲು. ಏನೋ ಕಷ್ಟದಲ್ಲಿ ದೇವರಾಗ್ ಬಂದು ಅಂತ ಬಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಂತೆ. ಇವಳು ಮೊದ್ಲು ಹೇಗಿದ್ಲು, ಯಾವ ಬಿಸ್ನೆಸ್ ಇಳ್ದಿದ್ದಾಳೆ. ಎಲ್ರಿಗೂ ಬುದ್ಧಿವಾದ ಹೇಳ್ತಿದ್ಲು. ಹೇಗಿತ್ತು ನನ್ನ ಅಡ್ಜಸ್ಟ್ಮೆಂಟ್? ಚೆನ್ನಾಗಿ ಇತ್ತು. ಮತ್ತೆ ನಮ್ಮ ಅಸಹಾಯಕತೆನ ಹೇಗ್ ದುರುಪಯೋಗ ಪಡಿಸ್ಕೊಳ್ತಾರೆ ನೋಡು. ಅಲ್ಲ, ಮತ್ತೆ ಯಾರಾದ್ರೂ ಸ್ನೇಹಿತರು ಇದ್ದಾರಾ? ಅಯ್ಯೋ ಬೇಡಪ್ಪ, ಫ್ರೆಂಡ್ಸ್ ಗೊಡವೆನೇ ಬೇಡ. ಹಲೋ. ಹಲೋ, ನಾನ್ ಪ್ರಮೀಳಾ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೇನೆ, ನೀನು ಚೆನ್ನಾಗಿದ್ದೀಯಾ? ಹಾ, ಹಾ. ನನ್ ತಂಗಿದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ನನ್ ನೆಕ್ಲೆಸ್ ನನಗ್ ಬೇಕು. ಸ್ವಪ್ನ, ನಾಳೆ ನಾನು ನಿಮ್ಮನೆಗೆ ಬರ್ತಿದ್ದೀನಿ. ನಾಳೆ? ಹೌದು ಕಣೆ, ನನ್ಗೆ ನೆಕ್ಲೆಸ್ ಬೇಕೇ ಬೇಕು ಕಣೆ. ಮರಿಬೇಡ, ನಾನ್ ಬರ್ತಾ ಇದೀನಿ ನಾಳೆ. ಸ್ವಪ್ನ, ಏ ಸ್ವಪ್ನ, ಇರಿ, ಆ ಪ್ರಮೇಳ ಇದ್ದಾಳಲ್ಲ, ಯಾರು? ಏನು? ಪ್ರಮೇಳ ಇದ್ದಾಳಲ್ಲ, ಹಾ ನನಗೆ ನೆಕ್ಲೆಸ್ ಕೊಟ್ಟಿದ್ದಾಳಲ್ಲ, ಹೌದು. ಅವಳಿಗೆ ಫೋನ್ ಬಂದದ್ದು. ಅವಳಿಗೆ ನೆಕ್ಲೆಸ್ ಬೇಕಂತೆ. ನಾಳೆ ಮನೆಗೆ ಬರುತ್ತಿದ್ದಾಳಂತೆ. ನಾಳೆ ಕೊಡ್ಬೇಕಾ? ಹೌದು. ಶಿಟ್. ಎಂತದು ಮಾಡೋದು? ಇದ್ರ ಬಗ್ಗೆ ನೀ ಏನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಥ್ಯಾಂಕ್ಸ್ ಕಣೆ. ಸ್ವಪ್ನ, ನಾಳೆ ನೀನ್ ಬರ್ತೀಯ ತಾನೇ? ಮರಿಬಾರ್ದು. ಖಂಡಿತ ಬರುತ್ತೇನೆ. ಬರ್ಲಾ? ಬರ್ತೀನಿ. ಖಂಡಿತ ಬರ್ಬೇಕು. ಆಯ್ತು, ಬರ್ತೀನಿ. ಅಬ್ಬಾ,